ಓಂ ಶಾಂತಿ. ವಾಣಿ ಡೇಟು 5/7/2026. ಪ್ರಾತಃ ಮುರಳಿ. ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ. ರಿವೈಸ್ಡ್ ವಾಣಿ ಡೇಟು 15/12/2020. ನನ್ನದನ್ನು ನಿನ್ನದರಲ್ಲಿ ಪರಿವರ್ತನೆ ಮಾಡಿ ನಿಶ್ಚಿಂತ ಚಕ್ರವರ್ತಿಯಾಗಿ ಸೆಕೆಂಡಿನಲ್ಲಿ ವ್ಯರ್ಥವನ್ನು ಬಿಂದು ಹಾಕುವ ಅಭ್ಯಾಸಿ ಆಗಬೇಕು. ಪ್ರತಿಯೊಂದು ಸಂಕಲ್ಪ ಮತ್ತು ಸಮಯವನ್ನು ಸಫಲ ಮಾಡಿ. ಈ ದಿನ 4 ಕಡೆ ತನ್ನ ನಿಶ್ಚಿಂತ ಚಕ್ರವರ್ತಿ ಮಕ್ಕಳನ್ನು ನೋಡುತ್ತಿದ್ದೇನೆ. ಈ ರೀತಿ ನಿಶ್ಚಿಂತ ಚಕ್ರವರ್ತಿಗಳ ಸಭೆ ಈಗಷ್ಟೇ ಕಂಡುಬರುತ್ತದೆ, ಏಕೆಂದರೆ ಈಗಷ್ಟೇ ತಂದೆ ಚಿಂತೆಯನ್ನು ತೆಗೆದುಕೊಂಡು ನಿಶ್ಚಿಂತ ಚಕ್ರವರ್ತಿಯನ್ನಾಗಿ ಮಾಡುತ್ತಾರೆ. ಆದ್ದರಿಂದ ತಮ್ಮ ಸಭೆ ಈ ಸಮಯದಲ್ಲಿಯೇ ಕಂಡುಬರುತ್ತದೆ. ತಾವೆಲ್ಲರೂ ಬೆಳಿಗ್ಗೆ ಏಳುವಾಗ ನಿಶ್ಚಿಂತ ಸ್ಥಿತಿಯಲ್ಲಿ ಸ್ಥಿತರಾಗುತ್ತೀರಿ. ತಿನ್ನುತ್ತಾ, ಕುಳಿತುಕೊಳ್ಳುತ್ತಾ, ಕರ್ಮ ಮಾಡುತ್ತಾ ಯಾವುದೇ ಚಿಂತೆ ಇಲ್ಲ. ನಿದ್ರೆ ಮಾಡಿದರೂ ನಿಶ್ಚಿಂತ. ಈ ರೀತಿ ಚಕ್ರವರ್ತಿ ಮತ್ತು ನಿಶ್ಚಿಂತತೆ ಏಳುತ್ತಾ ನಿದ್ರೆ ಮಾಡುತ್ತಾ ಅನುಭವ ಮಾಡುತ್ತೀರಾ, ಏಕೆಂದರೆ ತಾವೆಲ್ಲರೂ ತಂದೆಗೆ ಚಿಂತೆ ಕೊಟ್ಟು ನಶೆ ಅಂದರೆ ಫಕುರ್ ತೆಗೆದುಕೊಂಡು ಬಿಟ್ಟಿದ್ದೀರಿ. ಆದ್ದರಿಂದ ನಿಶ್ಚಿಂತ ಚಕ್ರವರ್ತಿ ಆಗಿಬಿಟ್ಟಿದ್ದೀರಿ. ಒಂದು ವೇಳೆ ನಡೆಯುತ್ತಾ ಯಾವುದೇ ಚಿಂತೆ ಬಂದು ಬಿಟ್ಟರೆ, ಚಿಂತೆ ಏನು ಮಾಡುತ್ತದೆ? ನಶೆ ಇದ್ದರೆ ತಮ್ಮ ಮಸ್ತಕದಲ್ಲಿ ಪ್ರಕಾಶದ ಬೆಳಕು ಹೊಳೆಯುತ್ತದೆ. ಒಂದು ವೇಳೆ ಚಿಂತೆ ಬಂದು ಬಿಟ್ಟರೆ ಹೊರೆಯು ಬುಟ್ಟಿ ಬಂದು ಬಿಡುತ್ತದೆ. ಹೇಳಿ ತಮಗೆ ಪ್ರಕಾಶದ ಹೊಳಪು ಚೆನ್ನಾಗಿರುತ್ತದೆ ಅಥವಾ ಹೊರೆಯ ಮಂಕ್ರಿ ಚೆನ್ನಾಗಿರುತ್ತದೋ? ನಿಶ್ಚಿಂತ ಚಕ್ರವರ್ತಿ ಸ್ವಯಂಗೂ ಸಹ ಪ್ರಿಯವಾಗುತ್ತದೆ ಮತ್ತು ಯಾರು ಆ ಸ್ಥಿತಿಯಲ್ಲಿ ಹಾರುತ್ತಾರೆ ಅವರ ಹೊಳೆಯುತ್ತಿರುವ ಪ್ರಕಾಶ ನೋಡಿ ಬೇರೆಯವರಿಗೆ ಎಷ್ಟು ಪ್ರಿಯವಾಗುತ್ತದೆ. ಆದ್ದರಿಂದ ಬಾಬ್ದಾದರವರು ಸದಾ ಮಕ್ಕಳಿಗೆ ನಿಶ್ಚಿಂತ ಚಕ್ರವರ್ತಿ ಸ್ಥಿತಿಯಲ್ಲಿ ಇರುವುದನ್ನು ಈ ಸ್ಮೃತಿ ಸ್ವರೂಪದಲ್ಲಿ ಸ್ಥಿತಿ ಮಾಡುತ್ತಾರೆ. ಆದ್ದರಿಂದ ತಮ್ಮ ಚಿತ್ರಗಳು ಸಹ ಭಕ್ತರು ಡಬಲ್ ಕಿರೀಟಧಾರನಾಗಿ ತೋರಿಸುತ್ತಾರೆ. ಒಂದು ಪ್ರಕಾಶದ ಕಿರೀಟ ಮತ್ತು ಇನ್ನೊಂದು ವಿಕಾರಗಳನ್ನು ಜಯ ಗಳಿಸುವ ಚಕ್ರವರ್ತಿಯ ಕಿರೀಟವನ್ನು, ಡಬಲ್ ಕಿರೀಟವನ್ನು ತೋರಿಸುತ್ತಾರೆ. ಆದ್ದರಿಂದ ಬಾಬ್ದಾದರವರು ಸದಾ ಪ್ರತಿಯೊಬ್ಬ ಮಗುವಿಗೆ ಶಿಕ್ಷಣವನ್ನು ಕೊಡುತ್ತಾರೆ. ಸದಾ ಮೌಜಿನಲ್ಲಿ ಇರುವುದು ಬಹಳ ಸಹಜವಾಗಿದೆ. ಯಾವುದು ಸಹಜವಾಗಿದೆ? ಕೇವಲ ಹದ್ದಿನ ನನ್ನತನ ತಂದೆಗೆ ಕೊಟ್ಟು ಬಿಡಿ. ನನ್ನದರಿಂದ ನಿನ್ನದು ಮಾಡಿದರೆ ನಿಶ್ಚಿಂತ ಚಕ್ರವರ್ತಿ ಆಗಿಬಿಡುತ್ತೀರಿ. ಒಂದೇ ಶಬ್ದದ ಅಂತರವಾಗಿದೆ. ನಿನ್ನದು, ನನ್ನದು. ನೀ ಮತ್ತು ನ ಎಂಬ ಶಬ್ದಗಳ ಅಂತರದಲ್ಲಿ ನಿಶ್ಚಿಂತ ಚಕ್ರವರ್ತಿ ಆಗಿಬಿಡುತ್ತೀರಿ. ಸಹಜವಾಗಿದೆ ಅಲ್ಲವೇ? ನಿಶ್ಚಿಂತ ಚಕ್ರವರ್ತಿ ಆಗಿದ್ದೀರಾ. ಚಿಂತೆ ಇರುತ್ತದೆಯೇ? ಒಂದು ವೇಳೆ ಎಂದಾದರೂ ನಶೆಗೆ ಅಂದರೆ ಫಕುರ್ ಬದಲಾಗಿ ಚಿಂತೆ ಬಂದುಬಿಟ್ರೆ ಅಂತರ ನಿನ್ನದು ಬದಲಾಗಿ ನನ್ನದು ಎಂದು ತಿಳಿಯುವುದರಿಂದ ಬರುತ್ತದೆ. ಅಂದಾಗ ಎಲ್ಲರದು ಪ್ರತ್ಯಕ್ಷವಾಗಿ ಯಾವ ಲಕ್ಷ್ಯವಿದೆ? ಚಿಂತೆ ಕೊಟ್ಟು ಬಿಟ್ಟಿದ್ದೀರಾ ಅಥವಾ ಮಧ್ಯದಲ್ಲಿ ನಶೆಯನ್ನು ಬಿಟ್ಟು ಚಿಂತೆಯಲ್ಲಿ ಬಂದು ಬಿಡುತ್ತೀರೋ? ಚಿಂತೆ ಬರುತ್ತದೋ ಅಥವಾ ನಿಶ್ಚಿಂತವಾಗಿರುತ್ತೀರೋ? ಯಾರು ಸದಾ ನಿಶ್ಚಿಂತ ಚಕ್ರವರ್ತಿಯಾಗಿ ಇರುತ್ತೀರಿ ಅವರು ಕೈ ಎತ್ತಿ. ನಿಶ್ಚಿಂತ ಚಕ್ರವರ್ತಿ ಪಕ್ಕಾ ಆಗಿದೆಯೋ ಅಥವಾ ಕೆಲವೊಮ್ಮೆ ಮಾತ್ರ ಆಗುತ್ತೀರೋ? ನಿಶ್ಚಿಂತ ಚಕ್ರವರ್ತಿ ಕೈ ಉದ್ದವಾಗಿ ಎತ್ತಿ. ಕೆಲವೊಮ್ಮೆ ಆಗುವವರು ಇದ್ದಾರೆ. ಸೇವೆಯ ಚಿಂತೆ ಬೇರೆ ಮಾತಾಗಿದೆ, ಆದರೆ ಆ ಚಿಂತೆ ಬೇರೆಯವರನ್ನು ನಿಶ್ಚಿಂತರನ್ನಾಗಿ ಮಾಡುವ ಸಾಧನೆಯಾಗಿದೆ. ತಮ್ಮ ಸಂಸ್ಕಾರಗಳಿಂದ ಒಂದು ವೇಳೆ ಚಿಂತೆ ಬಂದರೆ ಅದನ್ನು ಆ ಸಮಯದಲ್ಲಿಯೇ ನನ್ನದರ ಬದಲಾಗಿ ನಿನ್ನದು ಎನ್ನುವುದರಲ್ಲಿ ಪರಿವರ್ತನೆ ಮಾಡಿಬಿಡಿ. ತಂದೆಗೆ ಚಿಂತೆ ಕೊಟ್ಟು ಬಿಡಿ ಮತ್ತು ನಶೆಯನ್ನು ತೆಗೆದುಕೊಳ್ಳಿ, ಏಕೆಂದರೆ ತಂದೆ ಬಂದಿರುವುದೇ ಮಕ್ಕಳ ಚಿಂತೆಯನ್ನು ತೆಗೆದುಕೊಂಡು ನಶೆಯನ್ನು ಕೊಡಲು. ಅಂದಾಗ ಚೆಕ್ ಮಾಡಿಕೊಳ್ಳಿ, ನನ್ನಲ್ಲಿ ಕೆಲವೊಮ್ಮೆ ಬಹಳ ಸಮಯದ ಸಂಸ್ಕಾರ ಇಮರ್ಜ್ ಆಗುವುದಿಲ್ಲ ತಾನೇ? ಏಕೆಂದರೆ ಬಾಬ್ದಾದ ಸ್ವಲ್ಪ ಸಮಯದಿಂದ ಮಕ್ಕಳಿಗೆ ವರ್ತಮಾನ ಸಮಯದ ಪ್ರಮಾಣ ಎಂದಾದರೂ ಏನಾದರೂ ಆಗಬಹುದು ಮತ್ತು ಎಂದಾದರೂ ಆಗಬಹುದು ಎಂದು ತಿಳಿಸಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬ ಮಗು ತಮಗೆ ತಾವು 1 ಸೆಕೆಂಡಿನಲ್ಲಿ ಬಿಂದು ಹಾಕಲು ಬಯಸಿದರೆ ಹಾಕಲು ಸಾಧ್ಯವೇ? ಅಟೆನ್ಷನ್ ಕೊಡಬೇಕು. ಯಾವುದೇ
ವ್ಯರ್ಥ ಸಂಕಲ್ಪ ಬಂದಿದೆ ಎಂದು ತಿಳಿಯಿರಿ. ಆಗ ಬಿಂದು ಮೂಲಕ 1 ಸೆಕೆಂಡಿನಲ್ಲಿ ವ್ಯರ್ಥವನ್ನು ಸಮಾಪ್ತಿ ಮಾಡಲು ಸಾಧ್ಯವೇ? ಇಷ್ಟು ಅಭ್ಯಾಸವಿದೆಯೇ? ಆ ಸಮಯದಲ್ಲಿ ಸಮಯದ ಪರಿಸ್ಥಿತಿ ಅನುಸಾರವಾಗಿ ಪುರುಷಾರ್ಥ ಮಾಡಿ ವ್ಯರ್ಥವನ್ನು ದೂರ ಮಾಡುವ ಅವಶ್ಯಕತೆ ಇದೆ. ಬಿಂದು ಹಾಕಲು ಬಯಸಿದರೆ ಪ್ರಶ್ನಾರ್ಥ ಆಗಿಬಿಡುತ್ತದೆ. ಏಕೆ, ಏನು, ಹೇಗೆ? ಆ ಸಮಯದಲ್ಲಿ ಇದನ್ನು ಯೋಚನೆ ಮಾಡುತ್ತಿದ್ದರೆ ಬರುವಂತಹ ಸಮಯದಲ್ಲಿ ತಂದೆಯ ಜೊತೆ ಹೋಗುವ ಯಾವ ಲಕ್ಷ್ಯವಿದೆ? ತಂದೆಯಂತೂ ಸೆಕೆಂಡಿನಲ್ಲಿ ಬಿಂದು ಆಗಿದ್ದಾರೆ ಮತ್ತು ಸೆಕೆಂಡು ಸಹ ಬಿಂದು ಆಗಿದೆ ಮತ್ತು ಫುಲ್ ಸ್ಟಾಪ್ ಸಹ ಬಿಂದು ಆಗಿದೆ. ಇಷ್ಟು ಅಭ್ಯಾಸವಿದೆಯೇ? ಆದ್ದರಿಂದ ಈಗಿನಿಂದ ಈ ಅಭ್ಯಾಸದ ಅಭ್ಯಾಸಿ ಆಗಿದ್ದರೆ ತಂದೆಯ ಸಮಾನ ಶ್ರೀಮತದ ಕೈಯಲ್ಲಿ ಕೈ ಕೊಡುತ್ತಾ ತಮ್ಮ ಮನೆ ತಲುಪಿ ಬಿಡುತ್ತೀರಿ. ಆದ್ದರಿಂದ ಬಾಬ್ದಾದರವರು ಮೊದಲು ತಿಳಿಸಿದ್ದಾರೆ. 2 ಮಾತುಗಳ ಅಟೆನ್ಷನ್ ಅಂಡರ್ಲೈನ್ ಮಾಡಿ. 2 ಮಾತುಗಳು ಯಾವುದು? ಒಂದು ಸಂಕಲ್ಪದ ಖಜಾನೆ, ಮತ್ತೊಂದು ಸಮಯದ ಖಜಾನೆಯಾಗಿದೆ. ಖಜಾನೆಗಳಂತೂ ಬಹಳ ಸಿಕ್ಕಿದೆ. ಜ್ಞಾನದ ಖಜಾನೆ, ಶಕ್ತಿಗಳ ಖಜಾನೆ, ಯೋಗದ ಮೂಲಕ ಯಾವುದೆಲ್ಲ ಮುಖ್ಯವಾಗಿ ಸಂಪನ್ನರಾಗುವ ಯುಕ್ತಿಗಳಿದೆ ಎಲ್ಲವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ. ಏಕೆಂದರೆ ಸಂಗಮಯುಗದ ಸಮಯ ಇಡೀ ಕಲ್ಪದಲ್ಲಿ ಅಮೂಲ್ಯ ವಿಶೇಷ ಸಮಯವಾಗಿದೆ. ಈ ಸಮಯವೇ ಎಷ್ಟು ಪ್ರಾಪ್ತಿ ಮಾಡಿಕೊಳ್ಳಲು ಬಯಸುತ್ತೀರೋ ಅಷ್ಟು ಮಾಡಿಕೊಳ್ಳಬಹುದು. ಏಕೆಂದರೆ ಈ ಒಂದು ಜನ್ಮ ಮಹಾನ್ ಜನ್ಮವಾಗಿದೆ. ಒಂದು ಜನ್ಮದಲ್ಲಿ ಅನೇಕ ಜನ್ಮಗಳ ಪ್ರಾರಬ್ಧವನ್ನು ಮಾಡಿಕೊಳ್ಳಬೇಕು. ಸಂಗಮ ಯುಗದ ಸಮಯ 1 ಸೆಕೆಂಡ್ ಸಹ ಹಾಳು ಮಾಡಬಾರದು. 1 ಸೆಕೆಂಡಿನ ಸಂಬಂಧ ಅನೇಕ ಜನ್ಮಗಳ ಜೊತೆ ಇದೆ. ಜಮಾ ಮಾಡಿಕೊಳ್ಳುವ 1 ವರ್ಷ ಅನೇಕ ವರ್ಷಗಳ ಪ್ರಾಪ್ತಿಯಾದಾಗಿದೆ. ಆದ್ದರಿಂದ ಈ ಸಮಯದ ಬೆಲೆ 1 ಗಂಟೆ ಅಲ್ಲ, ಸೆಕೆಂಡ್ ಅಥವಾ ನಿಮಿಷವೂ ಸಹ ಮಹಾನ್ ಆಗಿದೆ. 1 ಸೆಕೆಂಡು ಸಹ ಮಹಾನ್ ಆಗಿದೆ. ಮತ್ತು ಸಂಕಲ್ಪ ಈ ಸಂಗಮ ಜನ್ಮದ ವಿಶೇಷ ಆಧಾರವಾಗಿದೆ. ನೋಡಿ, ಯಾರು ಯೋಗ ಮಾಡುತ್ತಾರೆಂದರೆ ಮನ್ಮನ ಭವ ಎಂದು ಹೇಳುತ್ತೀರಿ. ಮತ್ತು ಇಂದು ಫೌಂಡೇಶನ್ಗೆ ಆಧಾರವಾಗಿದೆ. ಮನಸ್ಸಿನ ಕೆಲಸವೇ ಆಗಿದೆ ಸಂಕಲ್ಪ ಮಾಡುವುದು. ಸಂಕಲ್ಪದ ಮೂಲಕವೇ ನೆನಪಿನ ಯಾತ್ರೆಯ ಅನುಭೂತಿ ಮಾಡುತ್ತೀರಿ. ಒಬ್ಬರಿಗೊಬ್ಬರೂ ಸಹ ಮುಖ್ಯವಾಗಿ ಭಿನ್ನ ಭಿನ್ನ ಸಂಕಲ್ಪಗಳನ್ನು ಕೊಟ್ಟು ಅಭ್ಯಾಸ ಮಾಡುತ್ತೀರಲ್ಲವೇ? ಸಮಯದ ತೀವ್ರತೆ ಇಡೀ ದಿನದಲ್ಲಿ ನಡೆಯುತ್ತಾ, ಓಡಾಡುತ್ತಾ, ಕರ್ಮ ಮಾಡುತ್ತಾ, ಸಂಬಂಧದಲ್ಲಿ ಬರುತ್ತಾ ಅಮೂಲ್ಯ ರೂಪದಲ್ಲಿ ಇದೆಯೇ ಎಂದು ಎಲ್ಲರೂ ಚೆಕ್ ಮಾಡಿಕೊಳ್ಳಿ. ಏಕೆಂದರೆ ಸಮಯ ಅಮೂಲ್ಯವಾಗಿದೆ. ಸಂಕಲ್ಪ ಸರ್ವಶಕ್ತಿವಂತರನ್ನಾಗಿ ಮಾಡುತ್ತದೆ. ಬಾಬ್ದಾದರವರು ಪದೇ ಪದೇ ಹೇಳುತ್ತಾರೆ, ಹೇ ಬಾಬ್ದಾದರವರ ಮುದ್ದಾದಂತಹ ಹೃದಯದಲ್ಲಿ ಇರುವಂತಹ ಮಕ್ಕಳೇ, ಈಗ ವ್ಯರ್ಥ ಖಾತೆಯನ್ನು ಸಮಾಪ್ತಿ ಮಾಡಿ ಸಫಲ ಮಾಡುವುದೇ ಸಫಲತೆಯಾಗಿದೆ. 1 ಸೆಕೆಂಡ್ ಹೋಗಿದೆ. ಈ ರೀತಿ ಯೋಚನೆ ಮಾಡಬೇಡಿ. ಪ್ರತಿಯೊಂದು ಸೆಕೆಂಡ್, ಪ್ರತಿಯೊಂದು ಸಂಕಲ್ಪ ಸಫಲ ಆಗಿದೆ. ಇಷ್ಟು ಅಟೆನ್ಷನ್ ತಮ್ಮ ಮೇಲೆ ಇಟ್ಟುಕೊಳ್ಳಲೇಬೇಕು. ಇಷ್ಟು ಫುಲ್ ಸ್ಟಾಪ್ ಹಾಕುವ ಚೆಕಿಂಗ್ ಮಾಡಿಕೊಳ್ಳಿ. ಹುಡುಗಾಟಿಕೆ ಇರಬಾರದು. ಬಾಬ್ದಾದರವರು ಹೇಳಿದರು, ಆದರೆ ನಾವು ತಿಳಿದೇ ಇಲ್ಲ, ಸಮಯವನ್ನು ಯೋಚನೆ ಮಾಡಿಲ್ಲ. ಇಷ್ಟು ಸಮಯ ವೇಗವಾಗಿ ಹೋಗುತ್ತಿದೆ. ಈಗ ಹುಡುಗಾಟಿಕೆಯನ್ನು ಬಾಬ್ದಾದರವರು ಪ್ರತಿಯೊಬ್ಬರಿಂದ ತೆಗೆದುಕೊಳ್ಳಲು ಬಯಸುತ್ತಾರೆ. ನಾನು ತಿಳಿದೇ ಇಲ್ಲ, ಯೋಚನೆ ಮಾಡಿಲ್ಲ, ಈ ರೀತಿ ಕೇಳಲು ಬಾಬ್ದಾದರವರು ಇಷ್ಟಪಡುವುದಿಲ್ಲ. ಈಗ ವರ್ಷವು ಹೊಸದು ಬರುವುದಿದೆ. ಈ ಹೊಸ ವರ್ಷದಲ್ಲಿ ಶುರು ಆಗುವುದರ ಮೊದಲೇ ಬ್ರಾಹ್ಮಣ ಸಂಸಾರದಿಂದ ಹುಡುಗಾಟಿಕೆ ಜೊತೆಯಲ್ಲಿ ಆಲಸ್ಯವನ್ನು ತೆಗೆದುಕೊಳ್ಳಲು ಬಯಸುತ್ತಾರೆ. ಆಲಸ್ಯವು ಸಹ ಭಿನ್ನ ಭಿನ್ನ ಪ್ರಕಾರವಾಗಿದೆ. ವರ್ಷದಲ್ಲಿ ಈಗ ಎಷ್ಟು ಸಮಯ ಉಳಿದಿದೆ ಇದರ ಅಭ್ಯಾಸವನ್ನು ಶುರು ಮಾಡಿ. ಮತ್ತು ಯಾವಾಗ ಹೊಸ ವರ್ಷ ಶುರು ಆಗುತ್ತದೆ, ಬಾಬ್ದಾದರವರಿಗೆ ಸಾಹಸ ಇಟ್ಟು ಸಂಕಲ್ಪ ಮಾಡುವುದು ಮತ್ತು ಇದಕ್ಕೆ ವಿದಾಯಿ ಕೊಡುವುದು. ವರ್ಷದ ಜೊತೆ ಇದಕ್ಕೂ ಸಹ ವಿದಾಯಿ ಕೊಟ್ಟು ಬಿಡಿ.
ಕೊಡಲು ಸಾಧ್ಯವೇ? ಯಾರಿಗೆ ಕೊಡಲು ಸಾಧ್ಯವಾಗುತ್ತದೆ? ಅವರು ಕೈ ಎತ್ತಿ. ಎಲ್ಲರೂ ಕೈ ಎತ್ತಿದ್ದಾರೆ. ವಾಹ ಮಕ್ಕಳೇ, ವಾಹ! ಕೈ ಎತ್ತುವುದರಲ್ಲಿ ಬಾಬ್ದಾದರವರನ್ನು ಬಹಳ ಖುಷಿ ಮಾಡುತ್ತೀರಿ. ಬಾಬ್ದಾದರವರು ನೋಡಿದ್ದಾರೆ. ಬಹಳ ಮಕ್ಕಳಿಗೆ ಕೈ ಎತ್ತುವುದರ ರಿಟರ್ನ್ ಮಾಡುವುದು ನೆನಪು ಇರುತ್ತದೆ ಮತ್ತು ಕೆಲವರು ನೆನಪು ಇಟ್ಟುಕೊಳ್ಳುವುದರಲ್ಲಿಯೂ ಹುಡುಗಾಟಿಕೆ ಆಗಿಬಿಡುತ್ತಾರೆ. ಬಾಬ್ದಾದರವರ ಜೊತೆ ಬಹಳ ಚೆನ್ನಾಗಿ ವಾರ್ತಾಲಾಪ ಮಾಡುತ್ತಾರೆ. ಆಗಿಬಿಡುತ್ತದೆ ಬಾಬಾ, ತಾವು ನೋಡಿ ಈಗ ಆಗುತ್ತದೆ, ಈಗ ಆಗುತ್ತದೆ. ಬಾಬ್ದಾದರವರು ಸಹ ಈ ರೀತಿ ಹುಡುಗಾಟಿಕೆಯ ಮಕ್ಕಳದು ಕೇಳಿ ಮುಗುಳ್ನಗುತ್ತಾರೆ. ಮತ್ತೇನು ಮಾಡಲಿ, ಒಳ್ಳೆಯದು ಮಾಡಬೇಕು 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 ಎಂದು ಬಹಳ ಯೋಚನೆ ಮಾಡುತ್ತೀರಿ. ಆದರೆ ಮಾಡುತ್ತಿದ್ದಾರೋ ಅಥವಾ ಇಲ್ಲವೋ ಅದರ ಚೆಕಿಂಗ್ನಲ್ಲಿ ಹುಡುಗಾಟಿಕೆ ಆಗಿಬಿಡುತ್ತೀರಿ. ಓಂ ಶಾಂತಿ. ಓಂ ನಮಃ ಶಿವಾಯ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಲೈಕ್ ಮಾಡಿ, ಶೇರ್ ಮಾಡಿ.